ಚಾಲಕರು ನಿಜವಾಗ್ಲೂ ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಇದೆಯಲ್ಲ, ಯಾವ ಶತ್ರುಗೂ ಬರಬಾರ್ದು. ಅನಾಥವಾಗಿ ಒಂದು ಫ್ಲೇವರ್ ಕೆಳಗಡೆ ಸಾಕಷ್ಟು ದಿನಗಳಿಂದ ಮಲಗ್ತಾ ನಮ್ಮ ಕೈಲಿ ಆಗದೆ ಇರೋ ನಾವು ಎಷ್ಟೇ ಕೋಟಿಗಿದ್ರು ನೀವು ಮಾಡೋಕ್ಕಾಗಲ್ಲ ಸರ್. ನೀವು ಮಾಡ್ತಾರೋ ಕೆಲಸ ಕೋಟಿಗೆ ಒಬ್ರು ಕೂಡ ಮಾಡೋ ಕೆಲಸ. ಶೂ ಅಲ್ಲಿ ಓದಿತಾರ ಎಲ್ಲಿಗೆ? ನಾಳೆ ದಿವಸ ಮಕ್ಳು ಬಂದ್ ಕರೆದ್ರೆ ಹೋಗ್ತೀರಾ ನೀವು? ಸತ್ತೋದು ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ರಾ? ಯಾಕೆ? ಮಕ್ಳೇನಾದ್ರೂ ವಿಡಿಯೋ ನೋಡ್ತೀರಿ, ಏನ್ ಹೇಳ್ತೀರಾ ಮಕ್ಕಳಿಗೆ? ಹೊಡೆದ್ರಲ್ಲ ಅವ್ರಿಗೆ? ಬೇಡ, ಅವ್ರಿಗೆ ವಿಡಿಯೋ ನೋಡೋದು ಬೇಡ, ನನ್ನ ಮುಖ ನೋಡೋದು ಬೇಡ. ಮಂಗಳಮುಖಿಯರು ಆಯಮ್ಮ ಬಂದ್ಬಿಟ್ಟು ನನ್ನ ಎತ್ಕೊಂಡ ತಕ್ಷಣ ನನ್ನ ಸಪೋರ್ಟಿಗೆ ಬಂದ್ರು. ಸಪೋರ್ಟಿಗೆ ಬಂದು ಆಯಮ್ಮ ಹೋಗಿ ಇಡ್ಲಿ ವಡೆ ತಗೊಂಡ್ಬಂದು ತಿನ್ಸಿದ್ರು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರು ಒಬ್ರು ಚಾಲಕರು. ನಿಜವಾಗ್ಲೂ ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಇದೆಯಲ್ಲ, ಯಾವ ಶತ್ರುಗೂ ಬರಬಾರ್ದು. ನಾನು ಒಬ್ಬ ಚಾಲಕನಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅವ್ರಿಗೆ ಬಂದಿರುವಂತ ಒಂದು ದುರ್ಸ್ಥಿತಿ ಯಾವ ಚಾಲಕರಿಗೂ ಬರಬಾರ್ದು. ಇವರಿಗೆ 3 ಜನ ಮಕ್ಳಿದಾರಂತೆ. ಇವರ ಊರು ಬಂದ್ಬಿಟ್ಟು ವಿರಾಜಪೇಟೆ ಹತ್ರ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇದಾರಂತೆ. ಕಾರಣ ಏನಂತ ಗೊತ್ತಿಲ್ಲ. ಇವತ್ತು ಬೆಂಗಳೂರಲ್ಲಿ ಅನಾಥವಾಗಿ ಒಂದು ಫ್ಲೇವರ್ ಕೆಳಗಡೆ ಸಾಕಷ್ಟು ದಿನಗಳಿಂದ ಮಲಗ್ತಾ ತಮ್ಮ ಜೀವನ ಅಂದ್ರೆ ಕೊನೆಯ ದಿನಗಳನ್ನ ಒಂದು ರಸ್ತೆ ಬದಿಯಲ್ಲಿ ಕಳೀತಾ ಇದಾರೆ. ಸೊ ಯಾರು ಆ ವ್ಯಕ್ತಿ? ಇವಾಗ ಸರಿಸುಮಾರು ರಾತ್ರಿ 10 ಗಂಟೆ ಆಗ್ತಾ ಇದೆ. ಇಷ್ಟೊತ್ತು ರಾತ್ರಿಯಲ್ಲಿ ಕರ್ಕೊಂಡು ಬರ್ತಾ ಇದಾರೆ. ಆ ವ್ಯಕ್ತಿ ಚಾಲಕರಂತೆ ಮೊದಲು. ಸೊ ನೋಡೋಣ ಅವರು ಏನು, ಅವ್ರದ್ದು ಸ್ಟೋರಿ ಏನು ಗೊತ್ತಿಲ್ಲ ನನಗೂ ಕೂಡ. ಇವಾಗ ತಾನೇ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ರು ನೋಡ್ಬೋದು ನೀವು, ಎಲ್ಲೋ ಬರ್ಡ್ ಗಾಡಿ ಬರ್ತಾ ಇದೆ ಇಲ್ಲಿಗೆ. ಅವರು ಕೂಡ ಒಬ್ರು ಚಾಲಕರಾಗಿದ್ದು ಇವತ್ತು ಅವ್ರಿಗೆ ತುಂಬಾನೇ ಸಹಾಯ ಮಾಡಿದ್ದಾರೆ ನೋಡಿ, ಎಲ್ಲೋ ಬರ್ಡ್ ಗಾಡಿ. ಸೊ ನಿಜವಾಗ್ಲೂ ನಾನು ಯಾಕೆ ಧನ್ಯವಾದಗಳು ಯಾವಾಗಲೂ ಚಾಲಕರಿಗೆ ಹೇಳ್ತಾ ಇರ್ತೀನಿ ಅಂದ್ರೆ, ಚಾಲಕರು ನಿಜವಾಗ್ಲೂ ಹೇಳ್ತೀನಲ್ಲ, ಯಾರಿಗಾದ್ರೂ ಕಷ್ಟ ಅಂತಂದ್ರೆ ಆ ಜಾಗದಲ್ಲಿ ಅವ್ರು ಇರ್ತಾರೆ. ಸೊ ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು ಕೋಟಿಗೆ ಒಬ್ರು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸದಾ ನಮ್ಮ ಡ್ರೈವರ್ಗಳಿಗೂ ಆಗಿರ್ಬೋದು, ಓನರ್ಸ್ಗಳಿಗಾಗಿರ್ಬೋದು, ಎಲ್ಲ ಒಂದು ಮಾದರಿಯಾಗಿ ಬರುತ್ತಾ ಇದ್ದೀರಿ. ಥ್ಯಾಂಕ್ ಯು. ನಿಮ್ಮಂತ ನೋಡಿದ್ರೆ ನಮಗೆ ನಮ್ಮ ಕೈಲಿ ಆಗದೆ ಇರೋ ನಾವು ಎಷ್ಟೇ ಕೋಟಿಗಿದ್ರು ನೀವು ಮಾಡೋಕ್ಕಾಗಲ್ಲ ಸರ್. ನೀವು ಮಾಡ್ತಾರೋ ಕೆಲಸ ಕೋಟಿಗೆ ಒಬ್ರು ಕೂಡ ಮಾಡೋ ಕೆಲಸ. ಥ್ಯಾಂಕ್ ಯು. ಅದೆಲ್ಲ ನಿಮ್ಮಂತವ್ರ ಪ್ರೀತಿ. ಸೊ ನಾನು ಒಬ್ಬ ಚಾಲಕನಾಗಿ ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕಂದ್ರೆ ಖಂಡಿತ. ಸರ್ ಎಲ್ಲಿದ್ರು ಸರ್ ಇವರು? ಸರ್ ಇವರು ಆ್ಯಕ್ಚುಲಿ ನಾನು ಗುರುಗುಂಟೆಪಾಳ್ಯದಿಂದ ಮಾಗಡಿ ರೋಡ್ ಹೋಗ್ತಾ ಇದ್ದೆ. ಸೊ ಹೋಗ್ತಾ ಇದ್ದೆ, ಅಲ್ಲಿ ಈ ತಾತ ಬಂದ್ಬಿಟ್ಟು ಪ್ರಜ್ಞಾಹೀನ ಅವಸ್ಥೆಯಲ್ಲಿ ಬಿದ್ದೋಗ್ಬಿಟ್ಟಿದ್ರು. ನನಗೆ ಯಾಕೋ ನೋಡ್ಬೇಕು ಅನ್ನಿಸ್ತು. ಹೋಗಿ ಎತ್ತಿದ್ರೆ ಎದುರಿದ್ರು ತಾತ ಫಸ್ಟ್. ಆಮೇಲೆ ತಾತ ಭಯ ಬೀಳ್ಬೇಡ, ಏನೂ ಆಗಿಲ್ಲ, ಏನಾಗಿದೆ ಅಂತಂದು ನೋಡಿದ್ರೆ ಸ್ವಂತಕ್ಕೆ ಒಂದಿಷ್ಟು ದೊಡ್ಡದಾಗಿ ಹಗ್ಗಗಳು, ಈ ರೋಡ್ ಹತ್ತಿರೋ ವೈರ್ಗಳು, 1-2-3 ಶರ್ಟು, ಅದ್ರ ಮೇಲೆ ಒಂದು ಜರ್ಕಿನ್ನು, ಊಟ ಅಸಹ್ಯವಾಗಿದ್ರು. ಸರಿ ಸುಮಾರು ಎಬ್ಬರಿಸ್ಬಿಟ್ಟು ಒಬ್ರು ಕೂರಿಸ್ಕೊಂಡೆ. ಆಮೇಲೆ ಇವರು ಕೂಡ ನನಗಿನ ಮುಂಚೆ ಟ್ರೈ ಮಾಡಿದ್ದಾರೆ. ಇವರು ಒಬ್ರು ಚಾಲಕರನ್ನ. ಅವ್ರಿಗೆ ಫೋನ್ ಮಾಡಿದ್ ನೀವೇನ? ಮುಂಚೆ ಫೋನ್ ಮಾಡಿದ್ರಿ ಬಿಜಾಪುರ ಅವರು ಅಂತ ಫೋನ್ ಮಾಡಿದ್ದ. ನಾನು ಹೇಳಿದೆ, ನೋಡಪ್ಪ ಅವ್ರಿಗೂ ಈ ಥರ ಎಲ್ಲ ಇರುತ್ತೆ, ನಾವೊಂದು ಲೆಟ್ರ್ ಮಾಡಿಸಿ ಕರ್ಕೊಂಡೋಗಿ ಬಿಡೋಕ್ಕಾದ್ರೆ ನಾವು ಮಾಡೋಣ. ಸುಮ್ಮನೆ 1000 ಜನ ಫೋನ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ನೀವು ಅರ್ಥ ಮಾಡ್ಕೊಂಡಿದ್ದನ್ನ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನೇನು ಮಾಡಿದೆ, ಡೈರೆಕ್ಟಾಗಿ ಸ್ಟೇಷನ್ಗೆ ನನ್ನ ಬೈಕಲ್ಲೇ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ಈ ಹುಡುಗ ನಿಂತಿದ್ದ ಅಲ್ಲಿ, ಬಾರಪ್ಪ ನಿನ್ನ ನೋಡ್ತಾರೆ ಬಿಡಬೇಕು ಅಂತೇಳಿ ಅವನಿಗೂ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಹನುಮಂತ್ ಸರ್ ಅಂತ ಒಬ್ಬರಿದ್ರು ಅಲ್ಲಿ. ಅವ್ರಿಗೆ ಸರ್ ಈ ಥರ ಆಗಿದೆ ಅಂದರೆ ಒಂದು ಕ್ಷಣ ಕೂಡ ವೆಯ್ಟ್ ಮಾಡಿಲ್ಲ. ಅವರು ಇಮಿಡಿಯೇಟ್ ಲೆಟ್ರ್ ಮಾಡಿಕೊಟ್ರು. ಲೆಟ್ರ್ ಮಾಡಿಕೊಟ್ಟಾದ್ಮೇಲೆ ಅಲ್ಲಿಂದ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡೆ. ನಿಮಗೆ ಅಲ್ಲಿಂದ ಸ್ಟೇಷನಿಂದ ಮಾಡಿದ್ರು ಫೋನು, ನೀವು ಕರ್ಕೊಂಡ್ಬಂದು. ಖಂಡಿತ ಸರ್, ಖಂಡಿತ ಬನ್ನಿ. ಸರ್ ನಮಸ್ಕಾರ. ಯಜಮಾನ್ರು ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಇಳಿಬೋದಾ ಕೆಳಗಡೆ? ಟ್ರೈ ಮಾಡ್ತೀರಾ? ಏನ್ ಕೆಲಸ ಮಾಡ್ತಿದ್ರಿ ತಾವು? ಡ್ರೈವರು. ಎಲ್ಲಿ? ಬಾರ್ ಬೆನ್ಸಾ ಏನೋ? BMW ಅಲ್ಲಿ ಡ್ರೈವರ್ ಆಗಿದ್ರಾ? BFW ಅಲ್ಲಿ ಡ್ರೈವರ್ ಆಗಿದ್ರಾ? ಬನ್ನಿ ಬನ್ನಿ ಬನ್ನಿ, ನಿಧಾನಕ್ಕೆ ಬನ್ನಿ. ನಾನು ಡ್ರೈವರ್ ತಾತ, ಬನ್ನಿ. ಸೊ ನೋಡಿ, ಇವರು ಒಬ್ರು BFW ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರಂತೆ. ಇವ್ರ ಊರು ಬಂದ್ಬಿಟ್ಟು ವಿರಾಜಪೇಟೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವರಿಗೆ ಬರೋಬ್ಬರಿ 3 ಜನ ಗಂಡು ಮಕ್ಕಳು. ಪ್ರಜ್ಞಾಹೀನ ಪರಿಸ್ಥಿತಿಯಲ್ಲಿ ಇವರು ರಸ್ತೆ ಬದಿಯಲ್ಲಿ ಮಲಗಿರ್ತಾರೆ. ಇವತ್ತಿನ ಕಾಲದಲ್ಲಿ ಸ್ವಂತದವರು ಪ್ರಜ್ಞೆ ತಪ್ಪಿ ಹುಷಾರಿಲ್ಲ ಅಂದ್ರೇನೆ ತಿಂಗಳಾನ್ಗಟ್ಲೆ ಮನಿಕೊಂಡ್ರು ಸಂಬಂಧಿಕರಾಗ್ಲಿ ಯಾರು ಹೋಗಿ ನೋಡಲ್ಲ. ಅಂತ ಒಂದು ಸಂದರ್ಭದಲ್ಲಿ ಗೊತ್ತಿಲ್ದಿರೋ ವ್ಯಕ್ತಿ, ಯಾರೋ ಏನೋ ಅಂತ ಗೊತ್ತೇ ಇಲ್ದಿರೋ ವ್ಯಕ್ತಿನ ಅಣ್ಣವರು ಪಾಪ ಗಮನಿಸಿ
ಅಲ್ಲಿಗೆ ಹೋಗಿ ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ನೋಡಿ, ಅದು ನಿಜವಾಗ್ಲೂ ಮಾನವೀಯತೆ. ಇದು ನಿಜವಾಗ್ಲೂ ಒಂದು 10 ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಸಿಗುತ್ತಲ್ಲ ಪುಣ್ಯ, ಆ ಪುಣ್ಯ ಇದೊಂದೇ ಕೆಲಸದಲ್ಲಿ ಸಿಗುತ್ತೆ. ನನ್ನ ಅನಿಸಿಕೆ ಏನಂತೀರಾ ಸರ್? ನಮ್ಮ ತಂದೆ ತಾಯಿನ ನಮ್ಗಿಲ್ಲ, ಆದ್ರೆ ಅವರನ್ನೇ ಇವರಲ್ಲಿ ಕಾಣ್ಬೋದು ಅಷ್ಟೇ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ತರದೊಂದು ಸೇವೆ ಬಗ್ಗೆ? ನಮ್ಮ ಕೈಲಿ ಆಗದೆ ಇರೋದು ನೀವು ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನಾವು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀವಿ. ಮಾತಾಡೋ ಕಷ್ಟ ಆಗುತ್ತೆ ಈ ತರ ಒಂದು ಪರಿಸ್ಥಿತಿನಲ್ಲಿ. ನಾವೇನ್ ಮಾತಾಡಿದ್ರು ಏನ್ ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಓಡಿಸ್ಕೊಂಡು ಬರೋದು ಕಷ್ಟ ಆಗುತ್ತೆ. ಅಲ್ಲಿ ಕೂರಿಸ್ಬಿಟ್ಟು ಒಂದು ಇಡ್ಲಿ ಎಲ್ಲ ತಿನ್ಸಿದ್ವಿ. ನೀವು ಊಟ ಮಾಡಿಲ್ಲ ಅಂದ್ರಲ್ಲ, ಅದಕ್ಕೆ ನೀಟಾಗೆಲ್ಲ ಊಟ ಮಾಡಿದ್ದೆ. ಸ್ನೇಹಿತರೆ, ಇವರು ಕಂಪ್ಲೀಟ್ ಆಗಿ ನಡೆಯೋ ಪರಿಸ್ಥಿತಿಯಲ್ಲಿ ಇಲ್ಲ, ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. ಆದ್ರೆ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಒಂದು ಅವ್ರು ಹೇಳ್ತಿರೋ ಪ್ರಕಾರ ಮಕ್ಕಳು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯನೋ ಸುಳ್ಳು ನಮ್ಗೆ ಗೊತ್ತಿಲ್ಲ. ಆದ್ರೆ ಏನಂದ್ರೆ, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವ್ರ ಫ್ಯಾಮಿಲಿಯವ್ರಿಗಾದ್ರೂ ರೀಚ್ ಆಗುತ್ತೆ. ಏನಂತೀರಾ ಸರ್? ಖಂಡಿತ. ಅವರಿಗೆ ಕೊನೆ ಪಕ್ಷ ತಂದೆ ಮಕ್ಕಳಿದ್ರೆ ಅವ್ರದೇ ಏನೋ ತಪ್ಪಿದ್ದು ಇವ್ರದೇ ಇದ್ರೂ ಪರವಾಗಿಲ್ಲ. ಕೂತ್ಕೊಳ್ಳಿ. ಈ ವಯಸ್ಸಲ್ಲಿ ಇವರು ಮಕ್ಕಳು ಇವರನ್ನ ವಯಸ್ಸಾಗಿರೋರ್ನ ಮಕ್ಕಳು ಓದಿಸ್ತಾರೆ. ಹಂಗೇನೆ ಏನೇ ಮಾಡಿದ್ರು ಅವ್ರ ತಂದೆ ತಾಯಿ ಅನ್ನೋದನ್ನ ಜವಾಬ್ದಾರಿ ಸ್ವಲ್ಪ ನೋಡುತ್ತೆ. ಯಾವ ಊರು ನಿಮ್ದು? ಕೊಡಗು, ವಿರಾಜಪೇಟೆನಾ? ಏನ್ ಹೆಸರು ನಿಮ್ದು? ದೊರೆಯಪ್ಪ. ಜೋಯಪ್ಪ. ಎಷ್ಟ್ ಜನ ಮಕ್ಳು ನಿಮ್ಗೆ? 3 ಜನ. ಗಂಡು ಮಕ್ಳ ಹೆಣ್ಮಕ್ಳ? 2 ಗಂಡು 1 ಹೆಣ್ಣು. ಯಾಕೆ ಬಂದ್ರಿ ಬೆಂಗಳೂರಿಗೆ ನೀವು? ನಾನು ಬಹಳ ವರ್ಷ ಇದ್ದೀನಿ. ಫಸ್ಟ್ ಪ್ರಕಾಶ್ ಇದೆ, ಅಲ್ಲಿಂದ ಒಳ್ಳೆ ಡ್ರೈವರ್ ಆಗಿ ಬಿಟ್ಟು ಫ್ಯಾಕ್ಟ್ರಿಗೆ ಬಂದೆ. BMW ಅಲ್ಲಿ. BFW ಒಳ್ಳೆ ಕಂಪನಿ, ಒಳ್ಳೆ ಸಂಬಳ. ಎಷ್ಟು ಸಂಬಳ? 15. ಓಕೆ, ಆಯ್ತು. ಕಳ್ತನ ಮಾಡಕ್ ಹೋಗಲ್ಲ, ಕಳ್ತನ ಮಾಡಲ್ಲ, ಮಾಡಕ್ ಹೋಗಲ್ಲ. ಎಂತ ಪರಿಸ್ಥಿತಿ ಬಂದ್ರು ಇನ್ನೊಬ್ರು ಕೈ ಕೆಳಗೆ ಹೋಗಲ್ಲ. ಬಾಯಿ ಬಿಟ್ಟು ಕೇಳ್ತಿದ್ದೀನಿ. ಆ ರೀತಿ ಇದಿಲ್ಲ. ಇವಳು ಸಿಗಿಲ್ಲ, ಹೊಡಿಯೋದೆ. ಯಾರು ಹೊಡಿಯೋದು? ಇದೆಲ್ಲ ಹೊಡೆದಿರೋದಾ? ನೀನ್ ಹೇಳ್ದಲ್ಲ ಎಲ್ಲೋ ನನ್ನನ್ನ ರೂಮಲ್ಲಿ ಕೂಡ ಹಾಕಿದ್ರು. ಹಾಕೋದು ರೂಮಲ್ಲಿ ಕೂಡ ಹಾಕ್ತಾರ? ಯಾಕೆ? ಏನು ಗೊತ್ತಿಲ್ಲ. ನೀವೇನ್ ತಪ್ಪು ಮಾಡ್ತೀರಾ? ಏನು ಕೂಡ ಹಾಕಿದ್ರೆ ವಾಕಿಂಗ್ ಹೋಗಿ ಬರೋದು ಎಷ್ಟೋ ಗಾಳಿ ಬರೋಲ್ಲ, ಏನು ಬರಲ್ಲ. ಮಕ್ಳು ನೋಡ್ಕೊಳ್ಳಲ್ಲ ತಾತ? ಬೇಡ, ಕರೆಸ್ಲಾ ನಿಮ್ ಮಕ್ಕಳನ್ನ? ಬೇಡ ಸರ್, ಅವ್ರ ಮುಖ ನೋಡೋಕೆ ಇಷ್ಟ ಇಲ್ಲ. ಅಯ್ಯಯ್ಯೋ, ಬೇಡ. ಏನಕ್ಕೆ ಹಂಗಂತೀರಾ? ಶೂ ಇಷ್ಟು ದಪ್ಪ ಶೂ ಅಲ್ಲಿ ಓದಿದ್ದಾರೆ. ಶೂ ಅಲ್ಲಿ ಓದಿತಾರ? ಓದಿಬಿಟ್ಟಿದ್ದಾರೆ. ಎಲ್ಲಿಗೆ? ಎದೆಗೆ. ಅಯ್ಯಯ್ಯೋ, ಹಿಂದಿ ನೋಡಿ ಕೆಮ್ಮಕ್ಕಾಗಲ್ಲ. ಶೂ ಅಲ್ಲಿ ಓದಿದಾರ? ಶೂ ಪೊಲೀಸರು ಹೊಡೆದಿದ್ರು. ಬೇಡ ಸರ್. ಅಲ್ಲ, ಈ ಮಕ್ಳು ಹಂಗ ಓದಿತಾರ ಯಾರಾದ್ರೂ? ಸತ್ಯಾಗಿ ನಾನು ಸುಳ್ಳು ಹೊಡೆಯಲ್ಲ. ಅಲ್ಲಿ ಅಕ್ಕಪಕ್ಕ ಕೂಗಾಡ್ಬಿಟ್ಟೆ, ಕಿಚ್ಚಾಡ್ಬಿಟ್ಟೆ, ಅದು ಓಡೋಗ್ಬಿಟ್ಟೆ. ಏನು ಕೊಡಿದ್ರು? ಕಾರಣ ಏನು? ಕಾರಣ ಅವನಿಗೆ ಹೇಳ್ತೀನಿ. ಅವರಿಗೆ ಅವರ ಒಬ್ಬಳಿದ್ದಾರೆ, ಅಮ್ಮ ಅಂತ ಕರೀತಾರೆ. ಅದು ಹೇಳ್ತಿದ್ರು, ತಂಗಿ ಹೋಗಿ ಯಾರೋ ಗೊತ್ತಿಲ್ಲ. ಅವಳಿಗೆ ಚೆನ್ನಾಗಿ ಹೊಡೆದೆ ನಾನು. ನೀವು ಹೊಡೆದ್ರ? ನಾನು ಹೊಡೆದೆ. ಯಾಕೆ? ಬಾಯಿಗೆ ಬಂದಿಗೆ ಬೈಯೋದು. ಈಗ ಅದಕ್ಕೆ ಮನೆ ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಬಿಟ್ಟು 2 ದಿವಸ ಆಯ್ತು. ನಿಮ್ ಮಕ್ಳು ಹುಡುಕ್ತಾ ಇರ್ತಾರ? ಹೆಂಗ್ ಬಂದ್ರಿ ನೀವು? ನಿಮ್ಮ ವಿರಾಜಪೇಟೆಯಿಂದ ಹೆಂಗೆ ಬಂದ್ರಿ? ಯಾರು ಕರ್ಕೊಂಡ್ ಬಂದ್ರು ನಿಮ್ಮನ್ನ ಇಲ್ಲಿಗೆ? ಬೆಂಗಳೂರಿಗೆ ಯಾರು ಕರ್ಕೊಂಡ್ ಬಂದ್ರು? ನಾನೇ ಬಂದೆ. ನೀವೇ ಬಂದ್ರ? ಹೆಂಗ್ ಬಂದ್ರಿ? ಚೆನ್ನಾಗಿದೆ, ಟ್ರೈನಲ್ಲಿ ಬಂದೆ. ಎಲ್ಲಿವರೆಗೂ ಟ್ರೈನಲ್ಲಿ ಬಂದ್ರಿ? ಮೈಸೂರಿಗೆ ಟ್ರೈನಲ್ಲಿ ಬಂದ್ರ? ಮೈಸೂರಿಂದ ಮತ್ತೆ ಬೆಂಗಳೂರು ಬಂದೆ. ಅಲ್ಲಿಂದ ಒಳ್ಳೆ ಕಂಪನಿ ಕೆಲಸ ಸಿಕ್ತು. ಮತ್ತೆ ಬಸ್ ಸ್ಟಾಪ್ ಅಲ್ಲಿ ಯಾಕೆ ಮಲಗಿದ್ರಿ? ಮತ್ತೆ ನೀವು ನೈಸ್ ರೋಡ್ ಅಲ್ಲಿ ಹೆಂಗ್ ಬಂದ್ರಿ? ಆ ದಾರಿಲಿ ಮಲಗಿದ್ರಲ್ಲ ಪ್ರಜ್ಞೆ ತಪ್ಪಿ, ಅಲ್ಲಿಗೆ ಹೆಂಗ್ ಬಂದ್ರಿ? ಹೊಟ್ಟೆ ಹೊಟ್ಟೆ ತಡೆ. ಎಷ್ಟು ದಿವಸದಿಂದ ಉಪವಾಸ ಇದ್ರಿ? ನೋಡಿ, ಇವತ್ತೇ ಊಟ ಮಾಡಿ. ಎಷ್ಟು ದಿನ ಆಯ್ತು ಉಪವಾಸ ಇಂದ? 3 days. 3 days ಇಂದ ಊಟ ಮಾಡಿಲ್ಲ? ನೀವೇ ಕುಡಿದಿದ್ದೀವಿ ಇವ್ರ ಮನೆ. ಊಟ ಕೊಟ್ಟರು. ಸ್ನೇಹಿತರೆ, ಹಸುವು ಅನ್ನೋದು ಎಷ್ಟು ಕ್ರೂರಿ ಅಂದ್ರೆ ನೋಡಿ, ಹಸುವನ್ನ ನೀಗಿಸುವಂತ ಯಾವ ಮಾತ್ರೆನ ಯಾರು ಕೂಡ ಕಂಡುಹಿಡಿಯೋದಕ್ಕಾಗಿಲ್ಲ. ಸೊ 3 ದಿವಸದಿಂದ ಉಪವಾಸ ಇರ್ತಾರೆ. ಅಣ್ಣವರು ಅದನ್ನ ಗಮನಿಸಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ತೋರಿಸಿ, ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಂದು ಲೆಟರ್ ಕೂಡ ಮಾಡಿಕೊಂಡು, ಸೊ ಇಷ್ಟೊತ್ತು ರಾತ್ರಿ ಸುಮಾರು ಎಷ್ಟಣ್ಣ ಟೈಮು? 11 ಗಂಟೆ ರಾತ್ರಿಯಲ್ಲಿ ಕರ್ಕೊಂಡು ಬಂದಿದ್ರಿ. ಏನ್ ಹೇಳ್ತೀರಾ ಅಣ್ಣವ್ರಿಗೆ? ಕಾಲು ಇಟ್ಕೊಳ್ತೀವಿ. ಯಾಕೆ? ಅವೆಲ್ಲ ಹೇಳ್ಬಾರ್ದು.
ಎಲ್ಲ ಹೇಳ್ಬಾರ್ದು. ನಿಮ್ಮ ವಯಸ್ಸು ಗಂಟ ತಾತ ನಾವ್ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ನಾನು ಇಷ್ಟಿದ್ದಿಲ್ಲ. ಆ ಹುಡುಗನೇ ನಿನ್ಗೆ ಫಸ್ಟ್ ಹೌದು, ನನಗೆ ಫಸ್ಟ್ ಕಾಲ್ ಬಂತು. ನಾನು ಹೇಳಿದೆ ವಯಸ್ಸಾಳಗೆ ಇನ್ಫಾರ್ಮ್ ಮಾಡಿ ಅಂತ ಕರೆಕ್ಟ್. ನನಗೆ ನೆನಪಾಯ್ತು. ಅವರು ಏನಾಗ್ತದೆ ಗೊತ್ತಾ ನೋಡಿ, ಇದೊಂದು ಮೆಸೇಜ್ ಎಲ್ಲರಿಗೂ ಗೊತ್ತಿರಲಿ. ಎಲ್ಲೋ ಬಿದ್ದಿರೋ ವ್ಯಕ್ತಿನ ಡೈರೆಕ್ಟ್ ಆಗಿ ಅನಾಥಾಶ್ರಮಕ್ಕೆ ಹೋಗಿ ಕಾರಲ್ಲಿ ಎತ್ತಾಕೊಂಡು ಅಥವಾ ಕಾರಲ್ಲಿ ಕೂರ್ಸ್ಕೊಂಬರೋ ಆಪ್ಷನ್ ಯಾರಿಗೂ ಇಲ್ಲ. ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ಲೇಬೇಕು. ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ದಿರೋದ್ರಿಂದ ಈ ತರ ಒಂದು ಲೆಟರ್ ಇರಬೇಕು. ನಾಳೆ ಇನ್ ಕೇಸ್ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಇಲ್ಲ ಮನೆಯಿಂದ ಜಗಳಾಡ್ಕೊಂಡ್ ಬಂದಿರ್ಬೋದು. ಈಗ ಅವ್ರು ಹೇಳ್ತಿರೋದನ್ನ ಸತ್ಯ ಅಂತಾನು ನಾನು ನಂಬಕ್ಕಾಗಲ್ಲ. ಈಗ ಅವ್ರ ಮಗ ಹೊಡೆದ್ರು ಅಂತಾರೆ, ಇನ್ನೊಂದು ಇರ್ಬೋದು, ಗೊತ್ತಿಲ್ಲ. ಈಗ ನಾವು ಏನ್ ಬೇಕೋ, ಈಗ ವಿಡಿಯೋ ಇದೆ ಸಮಾಜದಲ್ಲಿ ಎಲ್ಲರೂ ನೋಡ್ತಾರೆ ಅಂತ ಹೆಂಗ್ ಬೇಕಂಗ್ ಮಾತಾಡಕ್ ಬರಲ್ಲ. ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಅವ್ರ ಮನೆಗೆ ರೀಚ್ ಆಗ್ಲಿ, ಅವ್ರ ಊರಿಗೆ ರೀಚ್ ಆಗ್ಲಿ, ಏನಾದ್ರೂ ಮಾಹಿತಿ ಸಿಗುತ್ತೆ. ನಾಳೆ ನೋಡಿದ್ರೆ ಇವಾಗ ಎಲ್ಲಾರು ಜನ ನೋಡ್ತಾರೆ, ನಿಮ್ ಫ್ರೆಂಡ್ಸು, ನಿಮ್ ಸಂಬಂಧಿಕರು, ನಿಮ್ ಕೊಲೀಗ್ಸು ಎಲ್ಲ ನೋಡ್ತಾರೆ. ನಾಳೆ ದಿವಸ ಮಕ್ಳು ಬಂದ್ ಕರೆದ್ರೆ ಹೋಗ್ತೀರಾ ನೀವು? ಚತ್ತು ಹೋದ್ರೆ ಹೋಗಲ್ಲ, ಸತ್ತೋದು ಹೋಗಲ್ವಾ? ಯಾಕಂದ್ರೆ ಇಲ್ಲಿ ಬಾವಿಗೋ ಸೊಸೈಡ್ ಮಾಡೋನು ಯಾಕೆ ದೇವ್ರು ಕೊಟ್ಟಿದ್ದಾನೆ ಸಾಯ್ಬಾರ್ದು. ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ರಾ? ಯಾಕೆ ಬೇಡ, ಅಷ್ಟೇ ಮುಸ 70ನೇ ವಯಸ್ಸಲ್ಲಿ ಏನ್ ತಾತ ಸೂಸೈಡು? ನೀನ್ ಒಳ್ಳೆ ಚೆನ್ನಾಗಿದ್ಯಾ? ಹಂಗೆ ಸತ್ತು ಅವರಿಗೆ ಡೈರೆಕ್ಟ್ ಶೋ ಕೊಟ್ಟು ಅಲ್ಲ 70ನೇ ವಯಸ್ಸಲ್ಲಿ ಇಂಥ ನಿರ್ಧಾರ ಯಾಕೆ ಅಂತ? ಬೇಡ ಸರ್, ಏನಕ್ಕೆ ಬದುಕಬೇಕು, ಹಂಗೆಲ್ಲ ವಿಚಾರ ಮಾಡಿ. ಇದು ಆಶ್ರಮ, ಇದು ಸಾಕು ಶ್ರೇಷ್ಠ ನಾನು ಕೇಳ್ಬಿಟ್ಟೆ ಹೇಳಿದ್ದು. ಇರ್ತೀರಾ ಇಲ್ಲಿ? ಇರ್ತೀವಿ. ಮಕ್ಳೇನಾದ್ರೂ ವಿಡಿಯೋ ನೋಡ್ತೀರಿ, ಏನ್ ಹೇಳ್ತೀರಾ ಮಕ್ಕಳಿಗೆ? ಹೊಡೆದ್ರಲ್ಲ ಅವ್ರಿಗೆ? ಸವಾಸ ಬೇಡ, ಅವ್ರು ನನ್ನ ವಿಡಿಯೋ ನೋಡೋದು ಬೇಡ, ನನ್ನ ಮುಖ ನೋಡೋದು ಬೇಡ. ನಾಳೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇರ್ತೀವಿ ಕಡಿಮೆ ನೀರು ನೋಡಿ ಇಲ್ಲಾಂದ್ರೆ ಬಿಸಾಡಿ ಹೇಳೋಣ. ಎಲ್ಲಿಗೆ ಎಲ್ಲಿಯೋ ಕಾಗೆಯೋ ಏನೋ ತಿಂದು ಹೋಗಿಲ್ಲ, ಬೇಡ. ಕಾಗೆ ತಿಂದೋಗ್ಲಾ? ಶನ್ಮಾತ್ಮನ ವಾಹನ ಇದೆ ಅದು. ಬೇಡ, ಸರಿಯಿಲ್ಲ ಸರ್, ನನಗೆ ಗೊತ್ತು ಎಷ್ಟು ಓದತಿದ್ದೀನಿ. ಸ್ನೇಹಿತರೆ ಬಹಳ ತುಂಬಾ ನೊಂದ್ಕೊಂಡಿದ್ದಾರೆ, ವಿರಾಜಪೇಟೆಯವರಂತೆ ಅವರು. ಸೊ ದಯವಿಟ್ಟು ಈ ವಿಡಿಯೋನ ವಿರಾಜಪೇಟೆಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದವ್ರು ಯಾರಾದ್ರೂ ವಿಡಿಯೋ ಶೇರ್ ಮಾಡಿ. ಅವರ ಫ್ಯಾಮಿಲಿಯವರು, ಅವ್ರ ಬಗ್ಗೆ ನನ್ಗೇನು ಮಾಹಿತಿ ಗೊತ್ತಿಲ್ಲ, ಅವ್ರು ಏನ್ ಹೇಳ್ತಿದಾರೆ ಅದನ್ನ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇನೆ. ಸೊ ಈ ವಿಚಾರ ದಯವಿಟ್ಟು ಎಲ್ರಿಗೂ ತಿಳಿಲಿ. ಈಗ ಅಣ್ಣವರು ಇಷ್ಟೊತ್ತು ರಾತ್ರಿ ನೋಡಿ, ಅವ್ರ ಪಾಪ ಅಲ್ಲ, ನೀವು ಚಾಲಕರಲ್ಲ ನೋಡಿ, ಅವರೊಬ್ರು ಚಾಲಕರು, ಇವರು ಕೂಡ ಚಾಲಕರು. ಅಣ್ಣವರು ಪಾಪ ಎಲ್ಲೋ ಹೋಗ್ತಿದ್ದವರು ನಿಲ್ಸಿ ಆ ವ್ಯಕ್ತಿನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ನಿಮ್ಗೆ ಕೋಟಿ ಪ್ರಣಾಮಗಳು, ದೇವ್ರು ಒಳ್ಳೇದ್ ಮಾಡ್ಲಿ. ನನಗೆ ಹೇಳ್ಬಿಡಿ, ಇನ್ನೊಂತ 1000 ಜನಕ್ಕೆ ನಿಮ್ಗೆ ಅನ್ನ ಹಾಕೋ ಶಕ್ತಿ ಕೊಡ್ಲಿ, ನೋಡ್ಕೊಳ್ಳೋ ಅಷ್ಟು ನಿಮ್ಗೆ ಮನಸ್ಥಿತಿ ಇರ್ಲಿ. ದೇವರು ನಿಜ ಇಲ್ಲ, ನಿಮ್ಗೆ ನಮ್ ಜಾಗದಲ್ಲಿ ಮಲಗ್ಸಕ್ ಜಾಗವೇ ಇಲ್ಲ, ಫಿಲ್ ಆಗಿದೆ. ನನ್ಗೆ ಗೊತ್ತು, ನಾನು ನೋಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಇವ್ರಿಗೆ ಹೇಳಿದೆ, ಅಲ್ಲೂ ಈ ತರದ ತುಂಬಾ ಜನ ಇರ್ತಾರೆ, ಪರಿಸ್ಥಿತಿ ಹೆಂಗಿರುತ್ತ ಗೊತ್ತಿಲ್ಲ. ಒಂದ್ಸತಿ ಅಲ್ಲಿಂದ ಸ್ಟೇಷನ್ ಇಂದ ಕಾಲ್ ಮಾಡಿಸಿದ ಉದ್ದೇಶನೇ ಅಷ್ಟು. ನಾವು ನೇರವಾಗಿ ಬರೋದಕ್ಕೂ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗಂದ್ರೆ ನಾನು ನಿಜ ಹೇಳ್ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಗೊತ್ತಾ, ಆರಾಮಾಗಿರಿ, ಊಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿ ಬೆಳಿಗ್ಗೆ ನೋಡೋಣ, ಆಯ್ತಾ? ಈಗ ಅಲ್ಲಿ ಚಳಿಲಿ ಬೀದಿಲಿ ಅಥವಾ ರಸ್ತೆಯಲ್ಲಿ ಬೆಡ್ಶೀಟ್ ಇಲ್ದಂಗೆ ಊಟ ಇಲ್ದಂಗೆ ಮಲಗೋದಕ್ಕಿಂತ ಕಷ್ಟ ಇರಲ್ಲ ಇಲ್ಲಿ. ಬೆಡ್ಶೀಟ್ ಗಿಡ್ಶೀಟ್ ಏನೂ ಇಲ್ಲ, ಚಳಿಲಿ ಹೆಂಗ್ ತಡ್ಕೋತೀರಾ? ಇವಾಗ ಏನಾನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನೋಡಿ, ಹೋಗ್ಲಿ ಬಿಡಿ ಸರ್, ಇದೊಂದು ಇದ್ರೆ ಸಾಕು. ಇಷ್ಟು ದಪ್ಪ ಇದ್ದು ಸಾಟ್ರು ಎತ್ತಿ ಬಿಸಾಡ್ಬಿಟ್ರೆ ಗೋಕುಲ. ಊಟ ಅನ್ನೋದು ಮನುಷ್ಯನ್ಗೆ ಎಷ್ಟು ಮುಖ್ಯ. ಊಟ, ನೀರು. ಇನ್ನೊಂದು ಹೇಳ್ಬೇಕು ಅಂದ್ರೆ, ಊಟ ಆಕ್ಚುಲಿ ನಾನು ಸಮಾಧಾನ ಮಾಡ್ತಾ ಇದ್ದೆ. ಮಂಗಳಮುಖಿಯರು ಆಯಮ್ಮ ಬಂದ್ಬಿಟ್ಟು ನಾನು ನೆತ್ಕೊಂಡ ತಕ್ಷಣ ನನ್ನ ಸಪೋರ್ಟಿಗೆ ಬಂದ್ರು. ಸಪೋರ್ಟಿಗೆ ಬಂದು ಆಯಮ್ಮ ಹೋಗಿ ಇಡ್ಲಿ ವಡೆ ತಗೊಂಡ್ಬಂದು ತಿನ್ಸಿದ್ರು. ಬಟ್ ಊಟ ನಾನು ಕೊಡ್ಸಿಲ್ಲ, ಊಟ ಕೊಡ್ಸಿದ್ ಕೂಡ ಮಂಗಳಮುಖಿ ನೋಡಿ, ಅವರಲ್ಲೂ ಒಳ್ಳೆತನ ಇದೆ. ಈಗ ನಾನು ಏನ್ ಹೇಳ್ತೀನಿ ಅಣ್ಣ, ಕೆಲವರಿಗೆ ಇದ್ರ ಪ್ರೊಸೆಸಿಂಗೇ ಗೊತ್ತಿಲ್ಲ. ಸುಮ್ನೆ ಅಲ್ಲಿ ಬಿದ್ದ ತಕ್ಷಣ ಆಶ್ರಮ ಅಪ್ಪ ಅನ್ನೋದು. ನಾವೇನಿಲ್ಲ 24 ಅಂದ್ರೆ ಯೋಗೀಶ್ ಅವರು ನೋಡು ಆಶ್ರಮ ಹೇಳ್ತಾರೆ, ಅವ್ರಿಗೆ ಗೊತ್ತಿರ್ಬೇಕು ಸರ್. ಯಾವ್ದಕ್ಕೆ ಆಗ್ಲಿ ಒಂದು ಫಾರ್ಮೆಟ್ ಅಂತ ಇದೆ. ಫಾರ್ಮೆಟ್ ಅಂತ ನಾನಾಗಿರ್ಬೋದು, ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ. ನಿಮ್ ಕಣ್ಣಿಗೆ ಏನಾದ್ರು ಬಿದ್ರೆ, ಹೌದು, ನೀವೇ ಹೇಳಿ ಸರ್, ನಿಮ್ ಕಣ್ಣಿಗೆ ಏನಾದ್ರು ಬಿದ್ದು ಅಸಹಾಯಕತೆ ಪರಿಸ್ಥಿತಿನಲ್ಲಿದ್ದು ಅವ್ರ ಮನೆಗೆ ಹೋಗಲ್ಲ, ನನ್ಗೇನು ಇಲ್ಲ, ನಾನು ತುಂಬಾನೇ ಜಿಗುಪ್ಸೆ ಪಟ್ಟಿದ್ದೀನಿ ಅನ್ನೋ ಅವ್ರ ಮಾತುಗಳಲ್ಲಿ ಅರ್ಥ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಪ್ರತಿ ಸಲಿನೂ ಯೋಗೀಶ್ ಅವ್ರಿಗೆ ಕಾಲ್ ಮಾಡೋದು, ಜನಸ್ನೇಹಿ ಆಶ್ರಮ ಇದೆ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಆಶ್ರಮ ಇರ್ಬೋದು, ಯಾವ್ದಾದ್ರೂ ಸರಿ, ಮೊದಲು ನಿಯರೆಸ್ಟ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ಜೊತೆಗೆ ನಿಮ್ಮ ಕೈಲಾದ್ರೆ ಅವರು ಪೊಲೀಸ್ನವರು ಕೂಡ ಅವ್ರಿಗೂ ಸಾವಿರಾರು ಕೆಲಸ ಇರುತ್ತೆ. ಏನೋ ನಿಮ್ಗೆ ಇನ್ನೊಂಚೂರು ಏನಾದ್ರು ದೊಡ್ಡ ಮನ್ಸು ಮಾಡಿ ಹತ್ರದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರ ತಿಳಿಸಿ, ನಿಮ್ಮನ್ನ 10 ನಿಮಿಷ ಕೂಡ ಯಾರೂ ಕಾಯಿಸೋದಿಲ್ಲ. ಹಂಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಹನುಮಂತು ಅನ್ನೋರು ಕೂಡ ನಾನು ತುಂಬಾ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಹೋದ ತಕ್ಷಣ ಒಂದು ಕ್ಷಣ ಕೂಡ ನಮ್ಗೆ ವೆಯ್ಟ್ ಮಾಡಿಸಿಲ್ಲ, ಲೆಟರ್ ಕೊಟ್ಟು ಲೆಟರ್ ತಗೊಂಡು ಹೋಗ್ಬಿಟ್ಟು
ಇವ್ರಿಗೆ ಫೋನ್ ಮಾಡಿದೆ, ಅವರೇ ಸ್ಟೇಷನ್ಗಿಂದ ಇಲ್ಲಿಗೆ ರೆಫರ್ ಮಾಡಿದ್ರು. ಅದಾದ್ಮೇಲೆ ನನಗೆ ಗೊತ್ತಿರಲಿಲ್ಲ ಲೊಕೇಶನ್ ಎಲ್ಲಿದೆ ಅಂತ. ಯೋಗೀಶ್ ಸರ್ಗೆ ನಾನು ಫೋನ್ ಮಾಡಿದೆ, ಆಮೇಲೆ ಲೊಕೇಶನ್ ಕಳಿಸಿದ್ರು. ಸೊ ಕರ್ಕೊಂಬಂದು ಬಿಟ್ಟಿದ್ದೀನಿ. ನಿಮ್ಮ ಪ್ರತಿ ಯಾವತ್ತಾದ್ರೂ ನಿಮಗೆ ಫ್ಯೂಚರಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟ, ನಿಯರೆಸ್ಟ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಒಂದು ಲೆಟರ್ ತಗೊಂಡು ಬಂದು ಅವ್ರಿಗೆ ಹೇಳಿ ಹಿಂಗಾಗಿದೆ. ಖಂಡಿತವಾಗ್ಲೂ ಅದೆಂತ ಪರಿಸ್ಥಿತಿ ಹುಳ ಬಿದ್ದು ಅವ್ರಿಗೆ ನಾಳೆ ಪ್ರಾಣ ಹೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ನೋಡ್ಕೊಳಕ್ ಅವ್ರು ತಯಾರಿದ್ದಾರೆ. ನೋಡಿ ನಿಜ, ಯಾಕಂದ್ರೆ ಒಂದು ದಿನಕ್ಕೆ ಎಷ್ಟೋ ಫೋನ್ಗಳು ಬರುತ್ತಣ್ಣ, ಅಲ್ಲಿ ಬಿದ್ದವ್ರು ಇಲ್ಲಿ ಬಿದ್ದವ್ರು, ಬನ್ನಿ ಬಂದ್ಬಿಡಿ ಅಂತ ಕೊಡಿ. ಆಗ್ಬೇಕಲ್ಲ, ನಮ್ ಕೈಲಿ ಆಗ್ಬೇಕಲ್ಲ ಸರ್. ಎಲ್ಲಾ ಆಸೆ ಇದೆ ಮಾಡ್ಬೇಕಂತ, ನಮ್ಗೆ ದೇವ್ರ ಶಕ್ತಿ ಕೊಡ್ಬೇಕಲ್ಲ ಸರ್. ಈಗ ಮನೆ ಕಣಕ್ಕೆ ಜಾಗ ಇಲ್ಲ ಸರ್ ಇಲ್ಲಿ. ನಾವ್ ಆದ್ರೂ ಯಾರನ್ನೂ ಬೇಡ ಅನ್ನಲ್ಲ ಸರ್. ಇವಾಗ್ಲೂ ನೀವು 50 ಜನ ಕರ್ಕೊಂಡ್ ಬಂದ್ಬಿಡಿ, ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಒಳ್ಳೇದಾಯ್ತು. ತಾತ ಇನ್ನೊಂದ್ ಲೋಟ ಕೊಡ್ಲಾ ನೀರು? ನೀರು ಅವಾಗಿಂದ ನೀರ್ನ ಜಾಸ್ತಿ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ. ಕಾರಣ ಏನಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ಇವ್ರು ತಲುಪಲಿ. ಇವ್ರದ್ದೇನೋ ಸ್ವಲ್ಪ ಏನೋ ಮನೇಲಿ ಏನೋ ಇಶ್ಯೂ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ಸೊ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆದಾಗಲಿ. ನಮಸ್ಕಾರ. ಒಳ್ಳೆ ಮನೆ ಸೇರಿದ್ಯಾ, ಚೆನ್ನಾಗಿರೋ. ನೀನ್ ಅಳ್ಬೇಡ, ಚೆನ್ನಾಗಿರೋ. ಇಲ್ಲಡ 100 ಮಕ್ಳು ಇದ್ರು ಸರಿ, ಎಷ್ಟೋ ಜನ ಬಂದಿದ್ದಾರೆ, ಅದ್ರಲ್ಲಿ ನಿಮ್ಮೊಬ್ಬರು ನೋಡ್ಕೊಳ್ಳೋದು ಅವ್ರಿಗೇನು ತೊಂದರೆ ಇಲ್ಲ ಅಂದ್ರೆ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಇರೋ ಅಷ್ಟು ದಿನ ನೀನ್ ಚೆನ್ನಾಗಿರು. ಆಯ್ತು, ಸರಿ ಆಯ್ತು. ಇವಾಗ ನಾನ್ ಕೇಳೋದು, ನಾಳೆ ಬಂದು ಏನಾದ್ರು ಬಾಪ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗ್ಬಿಡು. ಮಕ್ಳೇ ಅಲ್ವಾ? ಯಾವ ಊರು ನಿಮ್ದು? ವಿರಾಜಪೇಟೆ ಹತ್ರ ಸ್ವಂತ ಊರು ಯಾವ ಊರು? ಹುಟ್ಟಿದೂರಲ್ಲ ಕೊಡಗು. ನಂದು ಸ್ವಂತ ಮನೆ ಚಾರಿಮಂಡ. ಯಾರಿದ್ದಾರೆ ನಿಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು ಯಾರು ಇದ್ದಾರ? ಮಿಲಿಟರಿಲಿ ಇದ್ದಾರಾ? ಓಕೆ. ಅಳ್ಬೇಡ, ಆರಾಮಾಗಿ ಮಾತಾಡು. ನಿನ್ಗೇನು ತೊಂದ್ರೆ ಇಲ್ಲ, ನೀನ್ ಅಳ್ಬೇಡ, ಆರಾಮಾಗಿರು. ನಾಳೆ ದಿವಸ ಈ ಜಾಗ ಹುಡುಕೊಂಡು ನಿನ್ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮಗಳಾಗಿರ್ಬೋದು, ನಿನ್ ಸಂಬಂಧಿಕರು ಯಾರಾದ್ರೂ ಬಂದ್ರೆ ಹೋಗ್ತೀಯಾ? ಸರಿ, ಪಾಪ ಬೆಳಿಗ್ಗೆಲ್ಲ ಹೇಳಿದ್ರು ಅವರು ತಾಯಿ. ಅವ್ರಿಗೇನ್ ಹೇಳ್ತೀಯ ಸರ್ಗೆ? ಅವ್ರಿಗೇನು ಕಾಲು ಹಿಡಿತಿರ್ಬೇಕಾದ್ರೆ. ಕಾಲೆಲ್ಲ ಹಿಡಿಬೇಡ, ಕಾಲ್ ಹಿಡಿಯಕ್ ಬಂದ್ರೆ ಅವ್ರು ಹಿಡಿಸ್ಕೊಳ್ಳಲ್ಲ ನಿಮ್ಗೆ. ದೇವರು ಒಳ್ಳೇದ್ ಮಾಡಲಿ, ಬಂದಿಲ್ಲ ಸ್ವಾಮಿ. ಯಾಕ್ರೆ ಸುಳ್ಳು ಹೇಳಿದ್ರಿ ಅಂತ ನೀವು ಈಗಲೇ ಹೇಳ್ಬೇಕು. ಇಲ್ಲ ಸರ್, ನಾನು ಇದೊಂದೇ ವಿಡಿಯೋಸ್ ಅಲ್ಲ, ಸುಮಾರು ವಿಡಿಯೋ ಅಲ್ಲ, ಇದು ಜನಕ್ಕೆ ಅರ್ಥ ಆಗ್ಲಿ ಅಂತ. ಇಲ್ಲೆಲ್ಲಾದ್ರೂ ನಿಮ್ಗೆ ಜಾಗ ನಂಗೆ ಅರ್ಥ ಆಗತ್ತೆ. ಈಗ ರಾತ್ರಿ ಎಷ್ಟೊತ್ತಲ್ಲಿ ಬರ್ತಾ ಇದ್ದೀರಾ ನೀವು? 11 ಗಂಟೆ. ರಾತ್ರಿ 11 ಗಂಟೆಲಿ ಬರ್ತಾ ಇದ್ದೀರಾ? ತೋರ್ಸಪ್ಪ. ಈಗ ನಾನು ಹೇಳ್ತೀನಲ್ಲ, ಒಂದು ಜನಕ್ಕೆ ಜಾಗ ಇಲ್ಲ ನಮ್ಮಲ್ಲಿ ಮಲಗೋದಕ್ಕೆ ಅಂತ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿದ್ರೆ ಮತ್ತೆ ಆಶ್ರಮ ಮಾಡಿದಿರ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ನಿಮ್ಗೆ ಅನ್ಸಿದ ಪ್ರಕಾರ ಸರ್, ನಾವೊಬ್ಬರು ತಂದೆ ತಾಯಿನೇ ಮೇಂಟೈನ್ ಮಾಡೋದು ಕಷ್ಟ. ಇಷ್ಟು ಜನ ನೀವು ಜಾಗ ಇಲ್ಲದೆ ಇದ್ರು ಕೂಡ ಇಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದ್ದೀರಾ. ಒಬ್ಬೊಬ್ರು ಒಂದೊಂದ್ ತರ ಇದಾರೆ. ನಿಜವಾಗ್ಲೂ ಸರ್, ನಾವು ಖುಷಿ ಆಗತ್ತೆ ನೋಡ್ಕೊಂಡು ಇದನ್ನೆಲ್ಲ ನೋಡಿ. ನಾವ್ ಎಷ್ಟೋ ಸತಿ ಅನ್ಕೊಂತೀವಿ ಮಾಡ್ಬೇಕು ಯೋಗೀಶ್ ತರ ಅಂತೂ ನಾವು ಮಾಡಕ್ ಯೋಗೀಶ್ ಜನಶಾಹಿ ಯೋಗೀಶ್ ತರ ಖಂಡಿತವಾಗ್ಲೂ ನಮ್ಗೆ ಮಾಡಕ್ ಆಗಲ್ಲ. ಟೈಮ್ ಅನ್ನೋದು ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಜನಶಾಹಿ ಯೋಗೇಶ್ ಅವ್ರಿಗೆ ಸಿಕ್ಕೆ ನಿನಗೆ ಮರುಜನ ಬಂತು. ಅದೇ ಬೇರೆ ಎಲ್ಲಾರು ಸಿಕ್ಕಿದ್ರೆ ಖಂಡಿತವಾಗ್ಲು ಅರ್ಥ ಆಗಿದೆ ಅನ್ಕೊಂತೀನಿ.